ಹಲೋ ಫ್ರೆಂಡ್ಸ್, ಟೆಕ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ 3 ಕೂಲ್ ಟಿಪ್ಸ್ ಏನು ಅಂತ ನೋಡೋಣ. ಮೊದಲನೇದು, ಸ್ಟೇಟಸ್ ಮೆಸೇಜ್ ಹೇಗೆ ಸೆಟ್ ಮಾಡೋದು ಅಂತ. ಇಲ್ಲಿ ಟಾಪ್ ರೈಟ್ ಹ್ಯಾಂಡ್ ಕಾರ್ನರ್ನಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಕಾಣಿಸ್ತಾ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೇಟಸ್ನ ನೀವು ಅವೈಲೇಬಲ್ ಅಥವಾ ಡು ನಾಟ್ ಡಿಸ್ಟರ್ಬ್, ಬಿಸಿ, ಈ ರೀತಿ ಯಾವ ಸ್ಟೇಟಸ್ ಬೇಕೋ ಅದನ್ನ ನೀವು ಇಲ್ಲಿ ಸೆಟ್ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸ್ಟೇಟಸ್ನಲ್ಲಿ ಯಾವ್ದಾದ್ರು ಮೆಸೇಜ್ ಹಾಕಬೇಕು ಅಂತಿದ್ರೆ ಅದನ್ನ ಕೂಡ ನೀವು ಸೆಟ್ ಸ್ಟೇಟಸ್ ಮೆಸೇಜ್ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಮೆಸೇಜ್ನ ಹಾಕಬಹುದು, ಕಸ್ಟಮೈಸ್ ಮಾಡಬಹುದು. ಇದಕ್ಕೆ ಇನ್ನೊಂದು ಸುಲಭವಾದ ರೀತಿಯಿಂದ ನೀವು ಸ್ಟೇಟಸ್ನ ಸೆಟ್ ಮಾಡಬಹುದು. ಹೇಗೆ ಅಂದರೆ, ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಇಲ್ಲಿ ನೀವು ಹೋಗಿ / ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಶಾರ್ಟ್ ಕಟ್ಸ್ ಸಿಗುತ್ತೆ. ಇಲ್ಲಿ ಈ ಶಾರ್ಟ್ ಕಟ್ಸ್ನ ಯೂಸ್ ಮಾಡಿ ಕೂಡ ನೀವು ಸ್ಟೇಟಸ್ ಮೆಸೇಜ್ನ ಸೆಟ್ ಮಾಡಬಹುದು, ಹಾಗೆ ಸರ್ಚ್ ಮಾಡಬಹುದು. ಬಹಳಷ್ಟು ಫಂಕ್ಷನ್ಸ್ನ ನೀವು ಇದನ್ನ ಯೂಸ್ ಮಾಡಿ ಮಾಡಬಹುದು. ನೋಡಿ, ಇಲ್ಲಿ ನಾನು DND ಅಂತ ಇಲ್ಲಿ ಕೊಟ್ರೆ ನನ್ನ ಸ್ಟೇಟಸ್ DNDಗೆ ಚೇಂಜ್ ಆಗುತ್ತೆ. ನಮ್ಮ ಸೆಕೆಂಡ್ ಕೂಲ್ ಟಿಪ್ ಏನು ಅಂದರೆ, ಟೀಮ್ ಮೆಂಬರ್ಸ್ನ ಒಂದು ಚಾನೆಲ್ಗೆ ಹೇಗೆ ಆ್ಯಡ್ ಮಾಡೋದು ಅಂತ. ನೋಡಿ, ಇಲ್ಲಿ ನಾನು ಈಗಾಗಲೇ ಒಂದು ಟೀಮ್ಸ್ ಚಾನೆಲ್ನಲ್ಲಿದ್ದೀನಿ. ಇಲ್ಲಿ ರೈಟ್ ಹ್ಯಾಂಡ್ ಟಾಪ್ ಕಾರ್ನರ್ನಲ್ಲಿ ಶೋ ಚಾನೆಲ್ ಇನ್ಫೋ ಅಂತ ಒಂದು ಬಟನ್ ಇದೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನೆಲ್ನಲ್ಲಿ ಯಾವ್ಯಾವ ಮೆಂಬರ್ಸ್ ಇದ್ದಾರೆ, ಯಾವ್ಯಾವುದು ಲೇಟೆಸ್ಟ್ ಅಪ್ಡೇಟ್ಸ್, ಇದನ್ನೆಲ್ಲ ನೋಡಬಹುದು. ಹಾಗೇನೆ ಇಲ್ಲಿ ಆ್ಯಡ್ ಮೆಂಬರ್ಸ್ ಅನ್ನೋ ಒಂದು ಬಟನ್ ಕೂಡ ಇದೆ. ಇದನ್ನ ನೀವು ಕ್ಲಿಕ್ ಮಾಡಿ ಯಾವ ಮೆಂಬರ್ನ ಆ್ಯಡ್ ಮಾಡಬೇಕು ಅವರ ಹೆಸರನ್ನ ಸರ್ಚ್ ಮಾಡಿದ್ರೆ ನೀವು ಆ ಮೆಂಬರ್ನ ಈ ಒಂದು ಚಾನೆಲ್ಗೆ ಆ್ಯಡ್ ಮಾಡಬಹುದು. ನಮ್ಮ ಥರ್ಡ್ ಕೂಲ್ ಟಿಪ್ ಏನು ಅಂದರೆ, ಈ ಚಾನೆಲ್ನಲ್ಲಿರೋ ಟೀಮ್ ಮೆಂಬರ್ಸ್ ಜೊತೆ ಹೇಗೆ ಕೊಲಾಬ್ರೇಟ್ ಮಾಡೋದು ಅಂತ. ಇದು ಬಹಳ ಸುಲಭ. ನೋಡಿ, ಇಲ್ಲಿ ನ್ಯೂ ಕಾನ್ವರ್ಸೇಷನ್ ಅಂತ ಇದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿ ನಿಮ್ಮ ಎಂಟೈರ್ ಗ್ರೂಪ್ಗೆ ಮೆಸೇಜ್ ಕಳಿಸ್ಬೋದು. ಅಥವಾ ಈ ಗ್ರೂಪ್ನಲ್ಲಿರೋ ಯಾರೋ ಒಬ್ಬರಿಗೆ ಸ್ಪೆಸಿಫಿಕ್ ಆಗಿ ಮೆಸೇಜ್ ಕಳಿಸ್ಬೇಕು ಅಂದರೆ ಆಟ್ ಅಂತ ಟೈಪ್ ಮಾಡಿದ್ರೆ ಅವರಿಗೆ ಅದು ಡೈರೆಕ್ಟ್ ಆಗಿರುತ್ತೆ. ಆದರೆ ಮೆಸೇಜ್ ಎಲ್ರಿಗೂ ಕಾಣಿಸ್ತಿರುತ್ತೆ, ಬಟ್ ಅವ್ರಿಗೆ ಏನಾದರೂ ಆ್ಯಕ್ಷನ್ ತಗೋಬೇಕು ಅವರು ಅಂದರೆ ನೀವು ಅವ್ರದ್ದು ಹೆಸರು ಇಲ್ಲಿ ಆಟ್ ಸಿಂಬಲ್ ಯೂಸ್ ಮಾಡಿ ಮೆನ್ಷನ್ ಮಾಡಬಹುದು. ನೀವು ಈ ಎ ಅನ್ನೋ ಬಟನ್ ಇದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಾರ್ಮಲ್ ಕಾನ್ವರ್ಸೇಷನ್ ಅಂದರೆ ನಾರ್ಮಲ್ ಮೆಸೇಜ್ ಅಲ್ದಲೆ ಒಂದು ಅನೌನ್ಸ್ಮೆಂಟ್ ಥರ ಯಾವ್ದಾದ್ರು ಮೆಸೇಜ್ ಕಳಿಸ್ಬೇಕು ಅಂದರೆ ನೀವಿಲ್ಲಿ ಅನೌನ್ಸ್ಮೆಂಟ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬ್ಯಾನರ್ ಹೆಡ್ಡಿಂಗ್ ಸಿಗುತ್ತೆ. ಈ ಹೆಡ್ಲೈನ್ನ ಬ್ಯಾನರ್ನ ಯೂಸ್ ಮಾಡಿಕೊಂಡು ನೀವು ಒಂದು ಅನೌನ್ಸ್ಮೆಂಟ್, ಟೀಮ್ಗೆ ಬೇಕಾಗಿರುವಂಥ ಒಂದು ಅನೌನ್ಸ್ಮೆಂಟ್ನ ನೀವಿಲ್ಲಿ ಈಸಿಯಾಗಿ ಕಳಿಸಬಹುದು. ಇಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಕೂಡ ಸೆಟ್ ಮಾಡೋ ಒಂದು ಆಪ್ಷನ್ ಇದೆ. ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಮೆಸೇಜ್ನ ಕಳಿಸ್ಬೇಕಿದ್ರೆ ಇಂಪಾರ್ಟೆಂಟ್ ಅಂತ ನೀವು ಇಲ್ಲಿ ಸೆಟ್ ಮಾಡಬಹುದು. ಈಗ ಮತ್ತೊಂದು ಕೂಲ್ ಫೀಚರ್ ಏನಿದೆ ಇಲ್ಲಿ ಅಂದರೆ ಗಿಫ್ಟ್ಸ್ ಆ್ಯಡ್ ಮಾಡೋದು. ಗಿಫ್ಟ್ಸ್ ಹೇಗೆ ಆ್ಯಡ್ ಮಾಡೋದು ನೋಡೋಣ. ಈಗ ನ್ಯೂ ಕಾನ್ವರ್ಸೇಷನ್ನಲ್ಲಿನೇ ನಿಮಗೆ ಇಲ್ಲಿ ನೋಡಿ ಗಿಫ್ಟ್ ಅಂತಿದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವ ಗಿಫ್ಟ್ ಬೇಕೋ ನೀವು ಇಲ್ಲಿ ಸರ್ಚ್ ಕೂಡ ಮಾಡಬಹುದು. ಬರೀ ಇಲ್ಲಿರೋದನ್ನ ಚೂಸ್ ಮಾಡೋದು ಮಾತ್ರ ಅಲ್ಲ, ನೀವು ಸರ್ಚ್ ಕೂಡ ಮಾಡಬಹುದು. ಇವಾಗ ಹ್ಯಾಪಿ, ಸ್ಯಾಡ್, ಏನಾದರೂ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಗಿಫಿ ಮೆಸೇಜ್ ನಿಮಗೆ ಸಿಗುತ್ತೆ. ಹಾಗೆ ಸ್ಟಿಕರ್ಸ್ ಆ್ಯಡ್ ಮಾಡಬಹುದು. ಇದು ಒಂದು ತುಂಬಾನೇ ಕೂಲ್ ಫೀಚರ್. ಸೊ ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ 3 ಕೂಲ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಮತ್ತಷ್ಟು ಕೂಲ್ ಟಿಪ್ಸ್ ಬೇಕಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಇಷ್ಟೊತ್ತವರೆಗೂ ನನ್ನ ಮಾತನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ಸೈನಿಂಗ್ ಆಫ್, ನಿಮ್ಮ ಪ್ರೀತಿಯ ಚೇತನ್.